ಎನ್ಸಿಬಿ ಟೈಮ್ಸ್ಗೆ ಸ್ವಾಗತ. ನಾನು ದರ್ಶನ್ ಹುಣಸೂರು. ಸ್ಯಾಂಡಲ್ವುಡ್ನ ನಾಯಕ ನಟ ನಿರ್ದೇಶಕ ರಿಷಬ್ ಶೆಟ್ಟರು ಕಾಂತಾರ ಚಿತ್ರವನ್ನ ನಿರ್ಮಾಣ ಮಾಡಿದ್ರು. ಆ ಚಿತ್ರಕ್ಕೆ ಎರಡೆರಡು ಪ್ರಶಸ್ತಿಗಳು ಬಂದಿದೆ. ಈ ಮೂಲಕ ಡಿವೈನ್ ಸ್ಟಾರ್ ಇದೀಗ ನ್ಯಾಷನಲ್ ಅವಾರ್ಡ್ ವಿನ್ನರ್ ಆಗಿದ್ದಾರೆ. ಸ್ಯಾಂಡಲ್ವುಡ್ನ ಡಿವೈನ್ ಸ್ಟಾರ್ ರಿಷಬ್ ಶೆಟ್ಟಿ ಅವರಿಗೆ ರಾಷ್ಟ್ರೀಯ ಪ್ರಶಸ್ತಿಯ ಗೌರವ ಸಂದಿದೆ. 2022ರಲ್ಲಿ ರಿಲೀಸ್ ಆದಂತಹ ಕಾಂತಾರ ಚಿತ್ರದ ನಟನಿಗೆ ಅತ್ಯುತ್ತಮ ನಟ ಪ್ರಶಸ್ತಿ ಹೊಂದಿದೆ. ಈ ಮೂಲಕ ನಿರೀಕ್ಷೆಯಂತೆ 70ನೇ ರಾಷ್ಟ್ರೀಯ ಅತ್ಯುತ್ತಮ ನಟ ರಾಷ್ಟ್ರೀಯ ಪ್ರಶಸ್ತಿ ರಿಷಬ್ ಶೆಟ್ಟರಿಗೆ ಬಂದಿರುವಂಥದ್ದು. ಡಿವೈನ್ ಸ್ಟಾರ್ ರಿಷಬ್ ಶೆಟ್ಟಿ ಈ ಚಿತ್ರದಲ್ಲಿ ಶಿವನ ಪಾತ್ರವನ್ನ ಮಾಡ್ತಾ ಇದ್ದಾರೆ. ಮಾನವ ಮತ್ತು ಪ್ರಾಣಿಗಳ ಸಂಘರ್ಷದ ಕಥೆಯನ್ನ ಈ ಒಂದು ಪಾರ್ಟ್ 1ನಲ್ಲಿ ತಿಳಿಸ್ತಾ ಇರುವಂಥದ್ದು. ಅಂದರೆ ತುಳುನಾಡಿನ ಮಣ್ಣಿನ ಕಥೆ ಹೇಳಿದಂತಹ ಶೆಟ್ಟರ ಈ ಚಿತ್ರ ಅತಿದೊಡ್ಡ ಹಿಟ್ಟನ್ನು ಕಂಡಿತ್ತು. ಈ ಮೂಲಕ ಕನ್ನಡ ನಾಡಿನ ಸಿನಿಮಾ ಪ್ರೇಮಿಗಳಿಗೆ ಹೊಸ ರೀತಿಯಾದಂತಹ ಚಿತ್ರವನ್ನ ಕೊಟ್ಟಿದ್ರು. ಹಾಗೆ ಇಡೀ ದೇಶ ವಿದೇಶವೇ ಈ ಚಿತ್ರವನ್ನ ನೋಡ್ತಾ ಇತ್ತು. ಕಾಂತಾರ ಅಂತ ಹೇಳಿದ್ರೆ ಅದು ಕನ್ನಡದ ಸಿನಿಮಾ ಅನ್ನುವಂಥ ಮಟ್ಟಿಗೆ ಕ್ರೇಜ್ ಅನ್ನ ಹುಟ್ಟು ಹಾಕಿತ್ತು. ಕನ್ನಡ ಭಾಷೆಯಲ್ಲೇ ಎಲ್ಲೆಡೆ ರಿಲೀಸ್ ಆಗಿದ್ದಂತಹ ಕಾಂತಾರ ಬೇಡಿಕೆಯ ಮೇರೆಗೆ ಆಯಾ ಭಾಷೆಯಲ್ಲಿ ಡಬ್ ಆಗಿ ರಿಲೀಸ್ ಕೂಡ ಆಗಿತ್ತು. ಇದೀಗ ಚಿತ್ರದ ನಾಯಕ ನಟ ರಿಷಬ್ ಶೆಟ್ಟಿ ಅವರಿಗೆ ರಾಷ್ಟ್ರೀಯ ಪ್ರಶಸ್ತಿಯ ಗೌರವ ಸಂದಿದೆ. ಸ್ಯಾಂಡಲ್ವುಡ್ನ KGF 2 ಚಿತ್ರಕ್ಕೆ 2 ವಿಭಾಗದಲ್ಲಿ ರಾಷ್ಟ್ರೀಯ ಪ್ರಶಸ್ತಿ ಬಂದಿದೆ. ಒಂದು ಅತ್ಯುತ್ತಮ ಚಿತ್ರ ಪ್ರಶಸ್ತಿ ಬಂದರೆ ಅತ್ಯುತ್ತಮ ಸಾಹಸ ನಿರ್ದೇಶನಕ್ಕೂ ಕೂಡ ಪ್ರಶಸ್ತಿ ಬಂದಿರುವಂಥದ್ದು. ಸ್ಯಾಂಡಲ್ವುಡ್ನ ರಾಕಿಂಗ್ ಸ್ಟಾರ್ ಯಶ್ ಅಭಿನಯದ KGF 2 ಚಿತ್ರಕ್ಕೆ ಪ್ರಶಸ್ತಿ ಲಭಿಸಿದೆ. ಇನ್ನು ಈ ಮೂಲಕ ಒಂದೇ ನಿರ್ಮಾಣದ ಸಂಸ್ಥೆಯ ಪ್ರಶಸ್ತಿ ಪಡೆದ 2ನೇ ಸಿನಿಮಾ ಇದಾಗಿರುವಂಥದ್ದು. ಕಾಂತಾರ ಚಿತ್ರಕ್ಕೆ 2 ವಿಭಾಗದಲ್ಲಿ ಪ್ರಶಸ್ತಿ ಬಂದಿದೆ. ಅದೇ ರೀತಿ ಇದೀಗ KGF ಚಿತ್ರಕ್ಕೆ ಅತ್ಯುತ್ತಮ ಚಿತ್ರ ಅನ್ನುವಂತಹ ಪ್ರಶಸ್ತಿ ಕೂಡ ಬಂದಿರುವಂಥದ್ದು. KGF ಚಿತ್ರದಲ್ಲಿ ರಾಕಿಂಗ್ ಸ್ಟಾರ್ ಯಶ್ ಅದ್ಭುತ ಆಕ್ಷನ್ಗಳನ್ನ ಮಾಡಿದ್ರು. ಹಾಗೆ ಈ ಒಂದು ಆಕ್ಷನ್ ದರ್ಶಕಗೆ ಇದೀಗ ರಾಷ್ಟ್ರೀಯ ಪ್ರಶಸ್ತಿ ಕೂಡ ಬಂದಿದೆ. ಸಾಹಸ ನಿರ್ದೇಶಕ ಅನ್ಭರಿವ್ ಈ ಒಂದು ಪ್ರಶಸ್ತಿಯನ್ನ ಪಡೆದುಕೊಂಡಿದ್ದಾರೆ. ಈ ಮೂಲಕ KGF 2 ಚಿತ್ರ ರಾಷ್ಟ್ರಮಟ್ಟದಲ್ಲಿ 2 ವಿಭಾಗದಲ್ಲಿ ಸೌಂಡ್ ಮಾಡಿದೆ. ಕನ್ನಡದ ಹೊಂಬಾಳೆ ಸಂಸ್ಥೆಯು ಈ ಒಂದು ಚಿತ್ರವನ್ನ ನಿರ್ಮಾಣ ಮಾಡಿದೆ. ಡೈರೆಕ್ಟರ್ ಪ್ರಶಾಂತ್ ನೀಲ್ ಈ ಚಿತ್ರವನ್ನ ಡೈರೆಕ್ಷನ್ ಮಾಡಿದ್ದಾರೆ. ಈ ಸಿನಿಮಾದಲ್ಲಿ ರಾಕಿಂಗ್ ಸ್ಟಾರ್ ಯಶ್ ಜೊತೆಗೆ ಶ್ರೀನಿಧಿ ಶೆಟ್ಟಿ ಅಭಿನಯಿಸಿದ್ದಾರೆ. ಕನ್ನಡದ ಈ ಸಿನಿಮಾ ಪ್ಯಾನ್ ಇಂಡಿಯಾ ಮಟ್ಟದಲ್ಲೇ ರಿಲೀಸ್ ಆಗಿತ್ತು. ಇದೀಗ ರಾಷ್ಟ್ರ ಮಟ್ಟದಲ್ಲೂ ಕೂಡ ಹೊಳಿತಾ ಇದೆ ಅಂತಾನೆ ಹೇಳಬಹುದು. ಇವಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ NCAB ಟೈಮ್ಸ್, ಅಪರಾಧ ಮುಕ್ತ ರಾಷ್ಟ್ರಕ್ಕಾಗಿ.